ಫ್ರೈಡೇ ಇರೋದ್ರಿಂದ 3 ಗಂಟೆಗೆ ರ್ಯಾಲಿ ಆಗಿದೆ. ರ್ಯಾಲಿ ಒಳಗೆ ಸ್ಟ್ರಿಕ್ಟಾಗಿ ರಾಜ್ಯ ಸರ್ಕಾರ ಏನು ನಿರ್ದೇಶನ ಕೊಟ್ಟಿದೆ, DJ ಬ್ಯಾನ್, ಅಂಜುಮನ್ ಇಸ್ಲಾಂ ಹುಬ್ಳಿದವರು ಆಗಲಿ, ಅಂಜುಮನ್ ಇಸ್ಲಾಂ ಧಾರವಾಡದವರಾಗಲಿ ಆ ಸ್ಟ್ರಿಕ್ಟಾಗಿ ಅದಕ್ಕೆ ಪಾಲನೆ ಮಾಡ್ತಾ ಇದ್ದಾರೆ. ನಾಯ್ಸ್ ಪೊಲ್ಯೂಷನಿಗೆ ಕಡಿವಾಣ ಹಾಕಲಿಕ್ಕೆ ನಮ್ಮದು 2 ಅಂಜುಮನ್ ಸಂಸ್ಥೆಯಿಂದ ಇದು ಮೊದಲನೇ ಹೆಜ್ಜೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಇದರ ಪ್ರಕಾರ ಎಲ್ಲ ಸಮಾಜದವರು ಎಲ್ಲ ಮುಂದಿನ ಅದನ್ನು ನಡವಡಿಸಬೇಕು ಅಂತ ಒಂದು ವಿನಂತಿಯನ್ನು ಮಾಡ್ತೇನೆ. ಇದು ನಮ್ಮದು 2 ಅಂಜುಮನ್ದವ್ರದ್ದು ಮೊದಲೇ ಪ್ರಯತ್ನ. ನಾವು ಅವರ ಸ್ಟ್ರಿಕ್ಟಾಗಿ ನಮ್ಮದು ರ್ಯಾಲಿ ಒಳಗೆ ಪರ್ಮಿಷನ್ ನಮ್ಮದಿದೆ, ಯಾವುದು DJ ಅಲೌ ಮಾಡಿರಿ ಅಂತ ಸ್ಟ್ರಿಕ್ಟಾಗಿ ಪೊಲೀಸ್ ಹೇಳಿ. ಅದು ಯಾವುದೇ ಕಾರಣಕ್ಕೆ DJ ಬಂತು, ಅನಾಹುತಗಳಾದವು, ಏನಾರು ಯಾರು ಕೂಗಿದ್ರು, ಏನಾರ ವಿರೋಧಗಳು ಏನಾರ ಒಂದು ಏನು ಮಾಡಿದ್ರು ಅದಕ್ಕೆ ನೇರ ಪೊಲೀಸ್ ಇಲಾಖೆ ಕಾರಣ, ಯಾರು ಅವ್ರಿಗೆ ಬಿಟ್ಟಿದ ಅವರೇ ಕಾರಣ. ಅಂಜುಮನ್ಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಮುಖ್ಯವಾಗಿ DJದವರಿಂದ ಏನಾರು ಅನಾನುಕೂಲ ಆದರೆ ನಾವು ಯಾರೂ ಸಂಬಂಧ ಇಲ್ಲ, ಅದಕ್ಕೆ ನೇರ ಇಲಾಖೆಯವರು ಅಧಿಕಾರಿಗಳು ಕಾರಣ ಅಂತ ಸ್ಪಷ್ಟವಾಗಿ ಹೇಳಿಕ್ಕೆ ಬಯಸ್ತೇನೆ. ನಮ್ಮ ವಕ್ಫ್ ಮಂತ್ರಿ ಮತ್ತು ಮಿನಿಸ್ಟರ್ ಹೌಸಿಂಗ್ ಮತ್ತು ಮೈನಾರಿಟಿ ಮಿನಿಸ್ಟರ್ ಜಮೀರ್ ಅಹಮದ್ ಅವರು ಈ ಕಾರ್ಯಕ್ರಮ ಮಾಡಲಿಕ್ಕೆ 5 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. 15ನೇ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಧಾರವಾಡ ಅಂಜುಮನ್ ಕ್ಯಾಂಪಸ್ನಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಅಂಜುಮನ್ ಮೀಟಿಂಗ್ನಲ್ಲಿ 15ನೇ ಈದ್ ಮಿಲಾದ್ ಇರುವುದರಿಂದ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವಂಥ ಕೆಲಸಗಳನ್ನು ಮಾಡೋಣ ಅಂಥೇಳಿ ಮೀಟಿಂಗ್ ಒಳಗೆ ಫೈನಲ್ ಮಾಡಿ ಧಾರವಾಡದಿಂದ ಆಗ ಧಾರವಾಡ ಸುತ್ತಮುತ್ತ ಹಳ್ಳಿ ಹಾಗೂ ಧಾರವಾಡ ಜಿಲ್ಲೆಯಿಂದ ಒಂದು 1500 ಜನರು ರಕ್ತದಾನ ಕೊಡುವ ಶಿಬಿರವನ್ನು ಇಟ್ಕೊಳ್ಳುವಂಥ ನಿರ್ಣಯ ಆಗಿತ್ತು. ಅದರ ಪ್ರಯುಕ್ತ ನಾವೆಲ್ಲ ಪ್ರಯತ್ನಗಳನ್ನು ಮಾಡಿದ್ವಿ. ನಮಗೆ ವಿಶ್ವಾಸ ಇದೆ, ರವಿವಾರ ದಿವಸ ಈ ಹುಬ್ಬಳ್ಳಿ ಧಾರವಾಡ ಇರಲಿ, ಉತ್ತರ ಕರ್ನಾಟಕ ಭಾಗ ಇರಲಿ, ಕರ್ನಾಟಕ ಭಾಗದಲ್ಲಿ 1500ಕ್ಕಿಂತ ಹೆಚ್ಚು ರಕ್ತದಾನ ಜನರು ಕೊಟ್ಟು ಈ ಭಾಗದಲ್ಲಿ ಒಂದು ಸಮಾಜ ಸೇವೆಯಲ್ಲಿ ಒಂದು ಇತಿಹಾಸವನ್ನು ನಿರ್ಮಿಸ್ತಾರಂತೆ ಅಂಜುಮನ್ ಸಂಸ್ಥೆಯವರಿಗೂ ಎಲ್ಲರಿಗೂ ಒಂದು ವಿಶ್ವಾಸ ಇದೆ. ಅದರ ಪ್ರಯುಕ್ತ ಬರೀ ರಕ್ತದಾನ ಶಿಬಿರ ಬೇಡ, ಹೆಲ್ತ್ ಚೆಕಪ್ ಕ್ಯಾಂಪು, ವಯಸ್ಸಾದವ್ರಿಗೆ, ಅನಾರೋಗ್ಯ ಇದ್ದವ್ರಿಗೆ ಹೆಲ್ತ್ ಚೆಕಪ್ ಕ್ಯಾಂಪ್ ಇಡುವಂಥ ವಿಷಯವನ್ನು ಬಂತು. ಅದನ್ನು ಸಹ ನಾವು ಮಾಡಿದ್ದೇವೆ. ಇದು ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಕಾರ್ಯಕ್ರಮ ಇರ್ಬೋದು, ಆದರೆ ಈ ಕಾರ್ಯಕ್ರಮ ರಕ್ತದಾನ ಎಲ್ಲ ಸಮಾಜದವ್ರು ಕೊಡ್ಬೋದು. ಮತ್ತು ಏನು ಹೆಲ್ತ್ ಚೆಕಪ್ ಕ್ಯಾಂಪ್ ಇದೆಯಲ್ಲ, ಸಾರ್ವಜನಿಕ ಎಲ್ಲ ಸಮಾಜದವ್ರಿಗೆ ಹೆಲ್ತ್ ಚೆಕಪ್ ಕ್ಯಾಂಪ್ ಇದೆ. ಮುಖ್ಯವಾಗಿ ಹೆಲ್ತ್ ಚೆಕಪ್ ಕ್ಯಾಂಪ್ ಒಳಗೆ ಹಾರ್ಟ್ ಕಂಡಲ್ಲಿ ಹಾರ್ಟ್ ಆಪರೇಷನ್ ಮಾಡಿಸೋದು, ಐಸ್ ಕ್ಯಾಟರೇಸ್ಟ್ ಇದ್ದವ್ರಿಗೆ ಫ್ರೀ ಒಳಗೆ ಐಸ್ ಆಪರೇಷನ್ ಮಾಡಿಸೋದು ಮತ್ತು ಫ್ರೀಯಾಗಿ ಔಷಧಿ ಕೊಡೋದು. ಇಲ್ಲಿ ಯಾರು ಬಂದಿರ್ತಾರ ಅವ್ರಿಗೇನು ಅವಶ್ಯಕತೆ ಇದ್ದ ಔಷಧ ಇಷ್ಟ ಅಂತಿಲ್ಲ, ಅದು ಎಷ್ಟೇ ದುಡ್ಡದಾಗಲಿ ಆ ಡಾಕ್ಟರಿಗೆ ಪ್ರಿಸ್ಕ್ರೈಬ್ ಮಾಡಿ ಅವಶ್ಯ ಕೊಡಬೇಕಂತಿದ್ರೆ ನಾವು ಇಲ್ಲಿ ಫ್ರೀ ಆಗಿ ಔಷಧ ಕೊಡ್ತೀವಿ. ಅದು 2000 ಆಗಲಿ, 3000 ಆಗಲಿ, ಇಲ್ಲ 500 ರೂಪಾಯಿ ಆಗಲಿ, ಅವರ ಅನಾರೋಗ್ಯತೆ ನೋಡಿ ಡಾಕ್ಟರ್ ಏನು ಬರೆದು ಕೊಡ್ತಾರೋ ಇಂಪಾರ್ಟೆಂಟ್ ಆಗಬೇಕಂತೇಳಿ ಅದನ್ನು ಫ್ರೀಯಾಗಿ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಇದಕ್ಕೆ ನಮ್ಮ ವಕ್ಫ್ ಮಂತ್ರಿ ಮತ್ತು ಮಿನಿಸ್ಟರ್ ಹೌಸಿಂಗ್ ಮತ್ತು ಮೈನಾರಿಟಿ ಮಿನಿಸ್ಟರ್ ಜಮೀರ್ ಅಹಮದ್ ಅವರು ಈ ಕಾರ್ಯಕ್ರಮ ಮಾಡಲಿಕ್ಕೆ 5 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ರಕ್ತ ಕೊಟ್ಟವರಿಗೆ ನ್ಯೂಟ್ರಿಷನ್ ಕಿಟ್ ಕೊಡಲಿಕ್ಕೆ ಮತ್ತು ಬಂದವರಿಗೆ ಊಟ ಮಾಡಲಿಕ್ಕೆ, ಊಟದ ವ್ಯವಸ್ಥೆ ಮಾಡಲಿಕ್ಕೆ, ಮತ್ತು ಏನು ಮೆಡಿಕಲ್ ಕೊಡ್ತಾ ಇದ್ದೀವಿ ಅದು ಜಮೀರ್ ಅಹಮದ್ ಕಡೆಯಿಂದ ಅವ್ರ ಕಡೆಯಿಂದ ಕೊಡಂದಾರ. ಯಾರು ಏನು ಮೆಡಿಕಲ್ ತೊಗೊಂಡ್ರೆ ಮೆಡಿಕಲ್ ಏನಾಗ್ತೈತೆ ಅವ್ರು ಕೊಟ್ಟರೆ ಎಲ್ಲ ಪೂರ ಅವರ ಮೆಡಿಕಲ್ ಖರ್ಚು ನೋಡ್ಕೊತ ಅಂತ ಹೇಳಿದ್ದಾರೆ. ಅದಕ್ಕೆ ನಮಗೊಂದು ಅವ್ರ ಸಹಾಯದಿಂದ ಮತ್ತೊಂದು ಸ್ವಲ್ಪ ಶಕ್ತಿ ಕಾರ್ಯಕ್ರಮ ಮಾಡಲಿಕ್ಕೆ ಮತ್ತೊಂದು ಶಕ್ತಿ ಬಂದಾಗಿದೆ. 5ನೇ ತಾರೀಕು ಈದ್ ಮಿಲಾದ್ ಹಬ್ಬ ಇದೆ. 3 ಗಂಟೆಗೆ ಪ್ರತಿ ವರ್ಷ ನಡೆಸಿದಂಗೆ ಅಂಜುಮನಿಂದ ರ್ಯಾಲಿ ಪ್ರತಿ ವರ್ಷ ನಡೀತಿದೆ. ಹೋದ ಸಲ 11 ಗಂಟೆ ಆಗಿತ್ತು, ಈ ಸಲ ಫ್ರೈಡೇ ಇರೋದ್ರಿಂದ 3 ಗಂಟೆಗೆ ರ್ಯಾಲಿ ಆಗಿದೆ. ರ್ಯಾಲಿ ಒಳಗೆ ಸ್ಟ್ರಿಕ್ಟಾಗಿ ರಾಜ್ಯ ಸರ್ಕಾರ ಏನು ನಿರ್ದೇಶನ ಕೊಟ್ಟಿದೆ, DJ ಬ್ಯಾನ್, ಅಂಜುಮನ್ ಇಸ್ಲಾಂ ಹುಬ್ಳಿದವರು ಆಗಲಿ, ಅಂಜುಮನ್ ಇಸ್ಲಾಂ ಧಾರವಾಡದವರಾಗಲಿ ಆ ಸ್ಟ್ರಿಕ್ಟಾಗಿ ಅದಕ್ಕೆ ಪಾಲನೆ ಮಾಡ್ತಾ ಇದ್ದಾರೆ. ನಾಯ್ಸ್ ಪೊಲ್ಯೂಷನಿಗೆ ಕಡಿವಾಣ ಹಾಕಲಿಕ್ಕೆ ನಮ್ಮದು 2 ಅಂಜುಮನ್ ಸಂಸ್ಥೆಯಿಂದ ಇದು ಮೊದಲನೇ ಹೆಜ್ಜೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಇದರ ಪ್ರಕಾರ ಎಲ್ಲ ಸಮಾಜದವರು ಎಲ್ಲ ಮುಂದಿನ ಅದನ್ನು ನಡವಡಿಸಬೇಕು ಅಂತ ಒಂದು ವಿನಂತಿಯನ್ನು ಮಾಡ್ತೇನೆ. ಇದು ನಮ್ಮದು 2 ಅಂಜುಮನ್ದವ್ರದ್ದು ಮೊದಲೇ ಪ್ರಯತ್ನ. ನಾವು ಅವರ ಸ್ಟ್ರಿಕ್ಟಾಗಿ ನಮ್ಮದು ರ್ಯಾಲಿ ಒಳಗೆ ಪರ್ಮಿಷನ್ ನಮ್ಮದಿದೆ, ಯಾವುದು DJ ಅಲೌ ಮಾಡಿರಿ ಅಂತ ಸ್ಟ್ರಿಕ್ಟಾಗಿ ಪೊಲೀಸ್ ಹೇಳಿ. ಅದು ಯಾವುದೇ ಕಾರಣಕ್ಕೆ DJ ಬಂತು, ಅನಾಹುತಗಳಾದವು, ಏನಾರು ಯಾರು ಕೂಗಿದ್ರು, ಏನಾರ ವಿರೋಧಗಳು ಏನಾರ ಏನು ಮಾಡಿದ್ರು
ಅದಕ್ಕೆ ನೇರ ಪೊಲೀಸ್ ಇಲಾಖೆ ಕಾರಣ, ಯಾರವ್ರು ಬಿಟ್ಟಿದ ಅವರೇ ಕಾರಣ. ಅಂಜುಮನ್ಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಮುಖ್ಯವಾಗಿ ಡಿಜೆದವರಿಂದ ಏನಾದ್ರು ಅನಾನುಕೂಲ ಆದರೆ ನಾವು ಯಾರೂ ಸಂಬಂಧ ಇಲ್ಲ, ಅದಕ್ಕೆ ನೇರ ಇಲಾಖೆಯವರು ಅಧಿಕಾರಿಗಳು ಕಾರಣ ಅಂತ ಸ್ಪಷ್ಟವಾಗಿ ಹೇಳಿದ್ದು ಬಯಸ್ತೇವೆ.